ವಿದ್ಯಾರ್ಥಿಗಳೇ, ಔಟ್ ಆಫ್ ಔಟ್ ಬಂದಿರೋ ಇಂಗ್ಲಿಷ್ ಪೇಪರ್ ಒಂದನ್ನು ತೋರಿಸಿ ಅಂತ ಕೇಳ್ತಾ ಇದ್ರಲ್ವಾ. ನೋಡಿ ಇಲ್ಲಿದೆ. ಮಾರ್ಚ್ 2025ನೇ ಇಸ್ವಿ ಅಂದರೆ ಲಾಸ್ಟ್ ಇಯರ್ ಪೇಪರ್ ಇದು. 80ಕ್ಕೆ 80 ಅಂಕ ಬಂದಿರೋ ಪತ್ರಿಕೆ ಇದು. ಇಡೀ ಕರ್ನಾಟಕದಲ್ಲಿ ಇಬ್ಬರಿಗೆ ಮಾತ್ರ ಇಂಗ್ಲೀಷಲ್ಲಿ ಔಟ್ ಆಫ್ ಔಟ್ ಬಂದಿರೋದು. ಅದರಲ್ಲಿ ಇದು ಒಂದು ಪತ್ರಿಕೆ. ನೋಡಿ ಹೇಗೆ ಬರಿಬೇಕು ಅಂತ ಅನ್ನೋದನ್ನು ಗಮನಿಸ್ತಾ ಹೋಗಿ. ನೋಡಿ, ವಿದ್ಯಾರ್ಥಿಗಳೇ, ಇದು PU ಬೋರ್ಡ್ನವರು ಬಿಟ್ಟಿರ್ತಕ್ಕಂಥದ್ದು ಈ ಔಟ್ ಆಫ್ ಔಟ್ ಪೇಪರು. ಎರಡೂ ಪೇಪರನ್ನು ತಮ್ಮ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ಅದನ್ನೇ ನಾನು ನಿಮಗೆ ತೋರಿಸ್ತಾ ಇರೋದು. ನೋಡಿ, ಮುಖ್ಯವಾದಂತಹ ವಿಷಯಗಳನ್ನು ಅಂಡರ್ಲೈನ್ ಮಾಡಿದ್ದಾರೆ ನೋಡಿ, ಹಾಗೆ ಗಮನಿಸಿ. ಇಡೀ ಕರ್ನಾಟಕದಲ್ಲಿ ಇಂಗ್ಲಿಷ್ ವಿಷಯದಲ್ಲಿ ಇಬ್ಬರಿಗೆ ಮಾತ್ರ 80ಕ್ಕೆ 80 ಅಂಕಗಳು ಸಿಕ್ಕಿದ್ದಾವೆ. ನೀವು ಪ್ರಯತ್ನ ಪಡಿ, ಖಂಡಿತವಾಗ್ಲೂ ನಿಮಗೂ ಸಿಗೋ ಒಂದು ಚಾನ್ಸಸ್ ಇರುತ್ತೆ. ಪ್ರಯತ್ನ ಪಡಿ. ಹಾಗೆ ನೋಡ್ತಾ ಹೋಗಿ. ನೋಡಿ, ಈ ಥರ ಪೂರ್ತಿ ಮುಗಿದಾದ್ಮೇಲೆ ಮುಕ್ತಾಯವಾಗಿದೆ ಅಂತ ಎಂಡ್ ಸೀಲ್ ಹಾಕ್ತಾರೆ. ಇಲ್ಲಿಗೆ ನೀವು ಬರೆದಿರೋದು ಮುಗಿದಿದೆ ಅಂತ. ಇದು ಕೊನೆಯಲ್ಲಿ ಹಾಕ್ತಾರೆ ಎಕ್ಸಾಮ್ ಎಂಡಲ್ಲಿ. ನೋಡಿ, ಇದು ಕೊನೆಯ ಪುಟ. ವಿದ್ಯಾರ್ಥಿಗಳೇ, ಮುಂದಿನ ಇನ್ನೊಂದು ಪತ್ರಿಕೆಯನ್ನು ನೋಡೋಣ. ವಿದ್ಯಾರ್ಥಿಗಳೇ, ಇನ್ನೊಂದು ಪತ್ರಿಕೆ ಕನ್ನಡ ಪತ್ರಿಕೆನೇ ಇದೆ. ನಾನು ಈಗಾಗಲೇ ಒಂದು ಪತ್ರಿಕೆನ ವಿಡಿಯೋ ಮಾಡಿದ್ದೀನಿ. ಇನ್ನೊಂದು ಪತ್ರಿಕೆಯನ್ನು ನೋಡೋಣ. ನೋಡಿ, ಇದು ಅಷ್ಟೇ ಲಾಸ್ಟ್ ಇಯರ್ ಪೇಪರು. 80ಕ್ಕೆ 80 ಅಂಕ ಬಂದಿರೋ ಕನ್ನಡ ಪೇಪರ್. ನೋಡಿ ಎಷ್ಟು ಚೆನ್ನಾಗಿ, ಕಾಗುಣಿತ ದೋಷ ಇಲ್ಲದ ಹಾಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಒಂದೊಂದು ಪ್ರಶ್ನೆ ಉತ್ತರ ಆದಮೇಲೂ ಪೆನ್ಸಿಲಲ್ಲಿ ಲೈನ್ ಹಾಕಿದ್ದಾರೆ ನೋಡಿ. ಮುಖ್ಯವಾದ ವಿಷಯಗಳನ್ನೂ ಸಹಿತ ಪೆನ್ಸಿಲಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಚೆನ್ನಾಗಿ ಮೂಡಿ ಬಂದಿದೆ ಈ ಪತ್ರಿಕೆ. ನಿಜಕ್ಕೂ ಇದಕ್ಕೆ 80 ಅಂಕ ಕೊಡ್ಬೋದು. ಎಲ್ಲೂ ಒಂದು ಕಾಗುಣಿತ ದೋಷ ಇಲ್ಲ ನೋಡಿ. ನೋಡಿ, ತುಂಬ ಚೆನ್ನಾಗಿದೆ. ನೋಡಿ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ನೋಡಿ, ಭಾಷಾಭ್ಯಾಸ ಹಾಗೆಯೇ ಪತ್ರಲೇಖನ ಇದೆ, ಪ್ರಬಂಧ. ಒಂದು ಕಾಗುಣಿತ ದೋಷ ಇಲ್ಲ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ನೋಡಿ, ಇಲ್ಲಿ ಕೊನೆಯಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಅಂತ ಹಾಕ್ಬಿಟ್ಟು ಸಮಯ ಇರುತ್ತಲ್ವ, ಕೊನೆಯಲ್ಲಿ ಇವನ್ನೆಲ್ಲ ಬರೀತಾರೆ. ಒಂದು ವೇಳೆ ಏನಾದ್ರೂ ಮೊದಲಲ್ಲಿ ಬರೆದಿರೋ ಯಾವುದಾದ್ರೂ ಉತ್ತರಗಳು ತಪ್ಪಾಗಿದ್ದರೆ ಆವಾಗ ಇದನ್ನು ತಗೊತಾರೆ. ಎಲ್ಲ ಹೆಚ್ಚುವರಿನೇ ಆಗಿದೆ, ಇವು ಬರೆದಿರೋವೆಲ್ಲ ಸರಿಯಾಗಿದೆ. ಕೊನೆಯಲ್ಲಿ ಮುಕ್ತಾಯವಾಗಿದೆ ಅಂತ ಅಂದ್ಬಿಟ್ಟು ಎಂಡ್ ಸೀಲ್ ಹಾಕ್ತಾರೆ. ನೋಡಿ, ಇದು ಕೊನೆ ಪುಟ. ವಿದ್ಯಾರ್ಥಿಗಳೇ, ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನೀವು ಕೂಡ ನಿಮ್ಮ ಉತ್ತರ ಪತ್ರಿಕೆಗಳನ್ನು ತುಂಬ ಚೆನ್ನಾಗಿ ಬರೀರಿ. ಉತ್ತರಗಳನ್ನೆಲ್ಲನೂ ಅಂಡರ್ಲೈನ್ ಮಾಡಿ, ಮುಖ್ಯವಾದ ಉತ್ತರಗಳನ್ನು ಅಂಡರ್ಲೈನ್ ಮಾಡಿ.
ಅಚ್ಚುಕಟ್ಟಾಗಿ ಬರೀರಿ, ಯಾವುದೇ ಕಾಗುಣಿತ ದೋಷ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ. ಧನ್ಯವಾದಗಳು.